ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀರಾ? ಇವತ್ತು ನಾವು ಆಂಧ್ರ ಸ್ಟೈಲು ಬದನೆಕಾಯಿ ಗ್ರೇವಿ ಹೆಂಗೆ ಮಾಡೋದು ನೋಡೋಣ. ಇವಾಗ ಗ್ರೇವಿಗೆ ಬದನೆಕಾಯಿ ಯಾವ ಥರ ಕಟ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ನಾವು ಚೆನ್ನಾಗಿ ತೊಳೆದ್ಬಿಟ್ಟು 4 ಪೀಸ್ ಮಾಡ್ಕೊಳ್ಬೇಕು. ನಾವು ಇದನ್ನು ಫುಲ್ ಕಟ್ ಮಾಡಬಾರ್ದು, ಹಂಗೆ ಇಟ್ಕೊಳ್ಬೇಕು. ಈ ಬದನೆಕಾಯಿ ಗ್ರೇವಿಗೆ ಟೊಮೆಟೊ ಹೆಂಗೆ ಕಟ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಬದನೆಕಾಯಿ ಗ್ರೇವಿಗೆ ಫಸ್ಟ್ ಬದನೆಕಾಯಿನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಎತ್ಕೊಳ್ಬೇಕು. ಆ ಬದನೆಕಾಯಿ ಗ್ರೇವಿಗೆ ಈ ಥರ ನಾವು ಬದನೆಕಾಯಿನ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ಇವಾಗ ಬದನೆಕಾಯಿ ಫ್ರೈ ಮಾಡ್ದಂಗೆ ಈ ಥರ ಟಮಾಟೋನು ನಾವು ಫ್ರೈ ಮಾಡಿ ಎತ್ಕೊಳ್ಬೇಕು ಎಣ್ಣೆಯಲ್ಲಿ. ಅದಕ್ಕೆ ನಾನು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟಮಾಟನ ಈ ಥರ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡು ಆ ಗ್ರೇವಿಗೆ ಮಸಾಲೆಗಳು ಏನಂತ ನೋಡೋಣ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ಚೂರು, ಒಂದು 4-5 ಮೆಣಸಿನ್ಕಾಯಿ, ಜೀರಾ, ಖಾರದ ಪುಡಿ, ಗರಂ ಮಸಾಲ, ಉಪ್ಪು, ಆಮೇಲೆ ಇದು ಧನಿಯಾ, ಇದು ಕಡಲೆ ಬೀಜಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹುಣಸೆಹಣ್ಣು ಸ್ವಲ್ಪ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ. ಇಷ್ಟು ಬದನೆಕಾಯಿ ಗ್ರೇವಿಗೆ ನಾವು ಮಸಾಲೆಗಳು ಆ್ಯಡ್ ಮಾಡಬೇಕು. ಅದ್ರ ಜೊತೆ ನಾವು ಈರುಳ್ಳಿನೂ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ಈರುಳ್ಳಿ ಇಷ್ಟು ಬ್ರೌನ್ ಆಗೋಷ್ಟಂತ ನಾವು ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ರುಬ್ಬಕ್ಕೆ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಈ ಕಡಲೆ ಬೀಜನ ಹುರ್ಕೊಳ್ಬೇಕು. ಕಡಲೆ ಬೀಜ, ಆಮೇಲೆ ಕೊಬ್ಬರಿನೂ ನಾವು ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು. ಇವಾಗ ಫ್ರೈ ಮಾಡಿರೋ ಮಸಾಲೆ ಜೊತೆಲಿ ಕೊತ್ತಂಬರಿ ಸ್ವಲ್ಪ ಎತ್ಕೊಳ್ಬೇಕು. ಆಮೇಲೆ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹುಣಸೆ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ರುಬ್ಬಿರೋ ಮಸಾಲನ ಇವಾಗ ಬದನೆಕಾಯಿ ಜೊತೆಲಿ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಬದನೆಕಾಯಿ ಗ್ರೇವಿಗೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸಾಸಿವೆ ಹಾಕೊಂಡಿದ್ದೀನಿ, 2 ಮೆಣಸಿನ್ಕಾಯಿ, ಹಲ್ದಿ ಪೌಡ್ರ್ ಒಂಚೂರು ಹಾಕೊತೀನಿ, ಖಾರದ ಪುಡಿ ಒಂಚೂರು, ಗರಂ ಮಸಾಲ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಮಸಾಲೆ ಜೊತೆಲಿ ಬದನೆಕಾಯಿನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ ರುಬ್ಬಿರೋ ಮಸಾಲೆನ ಅದ್ರ ಮೇಲೆ ಹಾಕೊಂಡ್ಬಿಡೋಣ. ನೀರು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ನಾವು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೊಂಡ್ಬಿಡೋಣ. ಫ್ರೈ ಮಾಡ್ಕೊಂಡಿರೋ ಟೊಮೆಟೊನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಇವಾಗ ಹುಣಸೆ ನೀರು ಸ್ವಲ್ಪ ಹಾಕೊಂಡ್ಬಿಡ್ತೀನಿ. ಹಾಕೊಂಡ್ಬಿಟ್ಟು ಸ್ವಲ್ಪ ಕುದಿಯೋಕೆ ಬಿಡೋಣ. ಗ್ರೇವಿ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಆಂಧ್ರ ಸ್ಟೈಲ್ ಬದನೆಕಾಯಿ ಗ್ರೇವಿ ರೆಡಿಯಾಗಿದೆ. ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ಇದು ರೈಸ್ಗೂ ಮತ್ತು ಚಪಾತಿ ಜೊತೆಲಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಹಿಡಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.